ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ ಸೀದಾ ಡೈರೆಕ್ಟ್ ವಿಷಯಕ್ಕೆ ಬಂದ್ಬೇಡ. ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮ್ಗೆ 11ನೇ ಕಂತಿನ ಹಣ ರಿಲೀಸ್ ಆಗಿದೆ, ಬಿಡುಗಡೆ ಆಗಿದೆ, ವಾಪಸ್ ತಗೊಂಡಿದ್ದಾರೆ. ಸೊ ಏನ್ ಸುಮಾರು ರೂಮರ್ಸ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ? ನಿಮ್ಗೆ ಇಲ್ಲಿ ಯಾವುದೇ ಕೆಲ್ಸಕ್ಕೆ ಬಾರದ ವಿಷಯ ಹೇಳಲ್ಲ ಅಥವಾ ರೂಮರ್ಸ್ ನ ಹೇಳಲ್ಲ, ಏನಿದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇದೀನಿ. ಓಕೆ, ಸೊ ನನಗೆ ತಿಳಿದಿರುವಂತಹ ನಾಲೆಡ್ಜ್ ನ ನಾನು ನಿಮ್ಗೆ ಶೇರ್ ಮಾಡ್ತಾ ಇದೀನಿ. 11ನೇ ಕಂತಿನ ಹಣ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ರಿಲೀಸ್ ಆಗಿದೆ ಅಂತ ಕೆಲವೊಂದಷ್ಟು ಯೂಟ್ಯೂಬರ್ಸ್ ರಿಲೀಸ್ ಆಗಿ ಕ್ಯಾನ್ಸಲ್ ಆಗಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಾಪಸ್ ತಗೊಂಡಿದ್ದಾರೆ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೆಲವರು 12ನೇ ಕಂತಿನ ಹಣ ಜೂನ್ 1ನೇ ತಾರೀಕು ಬರುತ್ತೆ. ಸೊ ಸುಮಾರು ರೂಮರ್ಸ್ ಹಾಡಿಸ್ತಾ ಇದ್ದಾರೆ. ನಮ್ ಜನ ನಂಬ್ತಾ ಇದಾರೆ. ಕೆಲವರು, ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರು ಏನಕ್ಕಪ್ಪ ಜನಗಳು ನಂಬ್ತಾ ಇದಾರೆ ಅಂತ ಅಂದ್ರೆ, ಏನ್ ಎಲೆಕ್ಷನ್ ಇದ್ದ ಕಾರಣ ಮೇ ತಿಂಗಳಲ್ಲಿ, ಹಾಗೆ ಅದ್ರ ಹಿಂದಿನ ವಾರ ಮೇ ಫಸ್ಟ್ ವೀಕ್ ಅಲ್ಲಿ, ಹಾಗೆ ಏಪ್ರಿಲ್ ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 2,000 ಅಂದ್ರೆ ಪೆಂಡಿಂಗ್ ಇದ್ದಿದ್ದ ಹಣ ಮತ್ತೆ ಆ ತಿಂಗಳ ಹಣ, ಏಪ್ರಿಲ್ ತಿಂಗಳ ಹಿಂದೆ ಏನ್ ಪೆಂಡಿಂಗ್ ಇತ್ತು ಅದು ಬ್ಯಾಕ್ ಟು ಬ್ಯಾಕ್ ಒನ್ ವೀಕ್ಗೆ 2,000 ಈ ರೀತಿ ಹಾಕ್ಬಿಟ್ರು. ಪೆಂಡಿಂಗ್ ಇರೋರಿಗೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಆಯಾ ತಿಂಗಳಿಗೆ ಅವ್ರ ಅಕೌಂಟಿಗೆ ಬರ್ತಾ ಇದೆ, ಕೆಲವ್ರಿಗೆ ಪೆಂಡಿಂಗ್ ಇತ್ತು. ಅದೇನಾಯ್ತು, ವಾರಕ್ಕೊಂದೊಂದ್ಸರಿ 2,000 ಬಿತ್ತು. ನನ್ನ ಸರೌಂಡಿಂಗ್ ಅಲ್ಲೇ ನಾನೇ ಮೆಸೇಜ್ ನೋಡಿದೀನಿ. ಏಪ್ರಿಲ್ ಮಂತ್ ಅಲ್ಲಿ 2,000, 4,000, ಹಾಗೆ ಮೇ 7 ಅಲ್ಲಿ 2ನೇ ಸುತ್ತಿನ ಎಲೆಕ್ಷನ್ ಇತ್ತು. ಆ ಎಲೆಕ್ಷನ್ ಮುಂಚೆ 10ನೇ ಕಂತಿನ ಹಣನ ಹಾಕಿದ್ರು. ಏನಕ್ಕೆ? ಎಲೆಕ್ಷನ್ ಇದ್ದ ಕಾರಣ, ಏನೋ ಅವ್ರು ವೋಟ್ ಹಾಕ್ಲಿ ಅಂತಾನೋ, ವೋಟ್ ಬ್ಯಾಂಕ್ಗೆ ಏನೋ ಅವರು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹಾಕಿದ್ರು. 10ನೇ ಕಂತಿನ ಹಣ ಯಾವಾಗ ಬರ್ಬೇಕಿತ್ತು? ಜೂನ್ಗೆ ಬರ್ಬೇಕಿತ್ತು. 10ನೇ ಕಂತಿನ ಹಣ ಬರ್ಬೇಕಾಗಿದ್ದು ಜೂನ್ಗೆ. ಅದನ್ನ ಏನ್ ಮಾಡಿದ್ರು, ಎಲೆಕ್ಷನ್ ಇದ್ದ ಕಾರಣ ಮೇ ಫಸ್ಟ್ ವೀಕ್ ಅಲ್ಲೇ, ಏನಕ್ಕೆ ಅಂದ್ರೆ 7ನೇ ತಾರೀಕು ಎಲೆಕ್ಷನ್ ಇತ್ತು. ಸೊ ಆ ಎಲೆಕ್ಷನ್ ಮುಂಚೆನೆ ಒಂದಷ್ಟು ಜನ, ಎಲ್ಲಾರ ಅಕೌಂಟ್ಗೂ ಬಂದಿಲ್ಲ, ಒಂದಷ್ಟು ಜನಗಳ ಅಕೌಂಟ್ಗೆ ಹಣ ಅಂತೂ ಬಂದಿದೆ. ಓಕೆ, ನನ್ನ ಸರೌಂಡಿಂಗ್ ಅಲ್ಲಿ ನಾನು ಕೂಡ ನೋಡಿದೀನಿ. ಸೊ ಬಂದಿದೆ. ಸೊ ಅದನ್ನ ಜನ ಏನ್ ಅನ್ಕೊಂಡಿದ್ದಾರೆ, ಇದೇ ತರ ಬರುತ್ತೆ ಅಂತ ಕೆಲವೊಂದಷ್ಟು ಮುಗ್ಧ ಜನರು ಅನ್ಕೊಂಡಿದ್ದಾರೆ. ಸೊ ಅದನ್ನ ಏನು ಎಲ್ಲಾ ಕಡೆ ಆ ಜನಗಳು, ಎಲ್ಲಿ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಈ ತರ ಕಡೆ ಎಲ್ಲ 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಹಾಕಕ್ಕೆ ಶುರು ಮಾಡಿದ್ರು. ಸೊ ಆ ಕಮೆಂಟ್ ನ ಯೂಸ್ ಮಾಡ್ಕೊಂಡು ಕೆಲವು ಯೂಟ್ಯೂಬರ್ಸ್ ಏನ್ ಮಾಡಿದ್ರು, 11ನೇ ಕಂತಿನ ಹಣ ನಾಳೆ ಈ ಜಿಲ್ಲೆಗಳಿಗೆ ಬರುತ್ತೆ, ನಾಡಿದ್ದು ಆ ಜಿಲ್ಲೆಗಳಿಗೆ ಬರುತ್ತೆ, ಇವತ್ತು ಈ ಜಿಲ್ಲೆಗಳಿಗೆ ಇಷ್ಟು ಜನಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಈ ಜಿಲ್ಲೆಗಳಿಗೆ ಇಷ್ಟು ಜನಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಅಟ್ ಪ್ರೆಸೆಂಟ್ ಇವತ್ತು ಮೇ 22 ಇದೆ ಡೇಟು. ಸೊ ಇವತ್ತು 12ನೇ ಕಂತಿನ ಹಣ ಜೂನ್ 1ನೇ ತಾರೀಕು ಬಂದ್ಬಿಡುತ್ತೆ. ಸೊ ಈ ತರ ಎಲ್ಲ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಏನಪ್ಪಾ ಅಂದ್ರೆ, 10ನೇ ಕಂತಿನ ಹಣ ಜೂನ್ ತಿಂಗಳಲ್ಲಿ ಬರ್ಬೇಕಿತ್ತು. ಎಲೆಕ್ಷನ್ ಇದ್ದಿದ್ ಕಾರಣ, ನಾನು ಮೊದ್ಲೇ ಹೇಳ್ದೆ, ಅದು ಮೇಗೆ ಬಂತು ಎಲೆಕ್ಷನ್ ಇದ್ದಿದ್ ಕಾರಣ. ಈಗ ಅದನ್ನ ಜೂನ್ ಅಲ್ಲಿ ಬರ್ಬೇಕಾಗಿರೋದನ್ನ ಆಲ್ರೆಡಿ ಮೇಗ್ ಹಾಕಿದ್ದಾರೆ. ಸೊ ಈಗ 11ನೇ ಕಂತಿನ ಹಣ ಜೂನ್ ಎಂಡ್ಗೂ ಬರ್ಬೋದು, ಅಥವಾ ಅದು ಜುಲೈಗೂ ಹೋಗ್ಬೋದು. ಸೊ ಈ ರೂಮರ್ಸ್ನೆಲ್ಲ ನೋಡ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 11ನೇ ಕಂತಿನ ಹಣ ನಾವಿನ್ನೂ ರಿಲೀಸ್ ಮಾಡಿಲ್ಲ. ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. 11ನೇ ಕಂತಿನ ಹಣ ರಿಲೀಸ್ ಮಾಡಿಲ್ಲ. ಯಾರ್ಯಾರೆಲ್ಲ ಕೊಟ್ಟು ಲಕ್ಷ್ಮಿ 11ನೇ ಕಂತಿನ ಹಣ ಕೊಟ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ, ಸೊ ಇದನ್ನೆಲ್ಲ ನಂಬಬೇಡಿ. ಎಲೆಕ್ಷನ್ ಇದ್ದಿದ್ ಕಾರಣ ನಿಮ್ಗೆ ಸ್ವಲ್ಪ ಬೇಗ ಅಮೌಂಟ್ ಸಿಕ್ತು. ಸೊ ಮುಂದಕ್ಕೆ ಜೂನ್ಗೆ ಬರ್ಬೇಕಾಗಿರುವಂತಹ ದುಡ್ಡು ಅದು ಜುಲೈಗೂ ಬರಬಹುದು ಹೇಳಿದ್ದು. ಹೀಗೆ ನಿಮ್ಗೆ ಗೊತ್ತೇ ಇದೆ, ಇದು ಎಲೆಕ್ಷನ್ ಆಗೋಕ್ ಮುಂಚೆ ಎಲ್ಲ 2 ತಿಂಗಳು 3 ತಿಂಗಳಾದ್ರೂ ದುಡ್ಡು ಬರ್ತಿರಲಿಲ್ಲ. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಸೊ ಇನ್ನ ಒಂದ್ ಏನಪ್ಪಾ ಅಂದ್ರೆ, ಒಂದ್ 4-5 ದಿವಸದಿಂದ ಏನ್ ಪೆಂಡಿಂಗ್ ಇತ್ತು ಅಂತವ್ರಿಗೆಲ್ಲ ಹಣ ರಿಲೀಸ್ ಆಗಿದೆ. ಸೊ ಒಂದು ಕಂತು ತಗೊಂಡಿರಲ್ಲ ಅಂತವ್ರಿಗೆ ಒಂದೇ ಸರಿ 8,000, 10,000 ಈ ರೀತಿ ಹಾಕಿದ್ದಾರೆ. ಪೆಂಡಿಂಗ್ ಹಣ ಆಗ್ತಾ ಇದ್ದಾರೆ. ಇನ್ನು ಯಾರ್ಯಾರಿಗೆಲ್ಲ ಪೆಂಡಿಂಗ್ ಇದೆ, 10ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರಿಗೆಲ್ಲ ಪೆಂಡಿಂಗ್ ಹಣನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರಿಗೆಲ್ಲ ಬಂದಿಲ್ಲ ಅವರಿಗೆಲ್ಲ ಖಂಡಿತ ಪೆಂಡಿಂಗ್ ಹಣ ಕ್ಲಿಯರ್ ಆಗುತ್ತೆ. ಏನಪ್ಪಾ ಅಂದ್ರೆ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇಂದ ಅವ್ರಿಗೆಲ್ಲ ಸ್ಟಾಪ್ ಆಗಿರುತ್ತೆ ಅಷ್ಟೇ. ಅದನ್ನೆಲ್ಲ ಇವಾಗ ಕ್ಲಿಯರ್ ಮಾಡ್ತಿದ್ದಾರೆ. ಒಂದು ಸಾರಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿದೆ ಅಂದ್ರೆ 100% ನಿಮಗೆ ಬರುತ್ತೆ. ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ, ಒಂದು ಕಂತು ತಗೊಂಡಿಲ್ಲ ಅಂತವ್ರಿಗೆ ಕೂಡ ಈ ತಿಂಗಳಲ್ಲಿ ಅಮೌಂಟ್ ಬಂದಿದೆ. ಒಂದೇ ಸರಿ 8,000, 10,000 ಹೇಳಿದ್ನಲ್ಲ, ಆ ತರ ಬರ್ತಿದೆ. ಸೊ ಪೆಂಡಿಂಗ್ ಹಣ ಕ್ಲಿಯರ್ ಮಾಡ್ತಿದ್ರೆ. ಸೊ ಇದಿಷ್ಟು ರೂಮರ್ಸ್ಗೆ ಕ್ಲಾರಿಟಿ. 11ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಇನ್ನೂ ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ರೆ ಖಂಡಿತ ಬರುತ್ತೆ. ಇನ್ನೂ ರಿಲೀಸ್ ಆಗಿಲ್ಲ. ಅದು ಜೂನ್ಗೂ ಬರ್ಬೋದು, ಜುಲೈಗೂ ಬರ್ಬೋದು. ಓಕೆ, ಪೆಂಡಿಂಗ್ ಹಣ ಯಾರಿಗೆಲ್ಲ ರಿಲೀಸ್ ಆಗಿದೆ ಅಂದ್ರೆ, ನಾನು ಹೇಳಿದ್ನಲ್ಲ, ಒಂದು ಕಂತು ರಿಲೀಸ್ ಆಗ್ದಿಲ್ದಿರೋರಿಗೆ ರಿಲೀಸ್ ಆಗಿದೆ. ಅಂತವರಿಗಂತೂ ಭರ್ಜರಿ ಗುಡ್ ನ್ಯೂಸ್ ಇದು.
ಪಾಪ ಅವ್ರು ಹೋಪ್ ಕಳ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಹಣ ರಿಲೀಸ್ ಆಗಲ್ಲ, ಎಲ್ಲಾರು ತಗೊಳ್ತಿದ್ದಾರೆ, ನಮಗ್ ಬಂದಿಲ್ಲ ಅಂತ ಅದ್ರ ಮೇಲೆ ನಂಬಿಕೆನೆ ಬಿಟ್ಬಿಟ್ಟು ಶಾಪ ಹಾಕೊಂಡು ಕೂತಿರ್ತಾರೆ. ಸೊ ಅಂತವರಿಗೆ ರಿಲೀಸ್ ಆಗಿದೆ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಸೊ ಅವ್ರಿಗೆ ಒಂದಿದೆ ಅಂದ್ರೆ 100% ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಎಲ್ಲಿವರೆಗೂ ನಮ್ಮ ರಾಜ್ಯ ಸರ್ಕಾರ ಈ 2,000 ರೂಪಾಯಿ ಹಣ ಏನಿದೆ ಇದನ್ನ ಕೊಡೋದನ್ನ ನಿಲ್ಸೋವರೆಗೂ. ಒಂದ್ಸಾರಿ ಬಂದಿದೆ ಅಂದ್ರೆ ಖಂಡಿತ ಅದು ಬರುತ್ತೆ. ಸೊ ಹೇಳಿದಾರಲ್ವಾ ಕಾಂಗ್ರೆಸ್ ಗೆದ್ರೆ 1 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ನೋಡೋಣ, ವೇಟ್ ಮಾಡೋಣ ಏನಾಗುತ್ತೆ ಅಂತ. ಓಕೆನಾ? ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.